ನಮಸ್ಕಾರ. ನಮ್ಮ ಇಂದಿನ ಈ ಒಂದು ವಿಶೇಷ ಚರ್ಚೆಗೆ ಸ್ವಾಗತ. ನಾವಿವತ್ತು ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾವಂದನೆಯ ಅಂತರಂಗ ಪುಸ್ತಕ ಇದೆಯಲ್ಲ, ಅದರಲ್ಲಿ ಬರುವ ಗಾಯತ್ರಿ ಸುಧಾ ಸೌರಭ ಅನ್ನೋ ಭಾಗದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರಲ್ಲೂ ಒಂದು ಪೂರಕ ಲೇಖನ ಇದೆ, ಲೇಖನ ಸಂಖ್ಯೆ 20, ಆನಂದದ ಉಪಾಸನೆ ಅಂತ. ಇದರ ಮೇಲೆ ಸ್ವಲ್ಪ ಗಮನ ಹರಿಸೋಣ. ಇದರಲ್ಲಿ ಒಂದು ತುಂಬಾನೇ ಆಸಕ್ತಿಕರವಾದ ವಿಚಾರ ಇದೆ. ನಾವು ಸಾಮಾನ್ಯವಾಗಿ ದೇವರು ಅಂದರೆ ಸಂತೋಷ ಪಡುವನು, ಆನಂದ ಅನುಭವಿಸುವನು ಅಂತೆಲ್ಲ ಅನ್ಕೋತೀವಿ. ಆದರೆ ಈ ಲೇಖನೆ ಹೇಳೋದು ಆತ ಬರೀ ಆನಂದ ಇರುವನಲ್ಲ, ಆತನೇ ಆನಂದ ಸ್ವರೂಪ ಅಂತ, ಆನಂದವೇ ಆಗಿರುವನು ಅಂತ. ಇದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ವಿಷಯ ಅಲ್ವಾ? ಇದರ ಅರ್ಥ ಏನು, ಇದರ ಆಳ ಏನು ಅಂತ ಸ್ವಲ್ಪ ನೋಡೋಣ ಬನ್ನಿ. ನಮ್ಮ ಇವತ್ತಿನ ಈ ಸಂವಾದದ ಮುಖ್ಯ ಉದ್ದೇಶ ಏನಂದ್ರೆ, ಈ ಮೂಲ ಲೇಖನದಲ್ಲಿ ಹೇಳಿರುವ ಹಾಗೆ ಭಗವಂತನ ಆ ಆನಂದದ ಸ್ವರೂಪ ಇದೆಯಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದು. ಅದು ನೀವು ಅನುಭವಿಸುವ ಈ ಲೋಕದ ಸುಖ ಸಂತೋಷ ಇದೆಯಲ್ಲ, ಅದಕ್ಕಿಂತ ಹೇಗೆ ಪೂರ್ತಿ ಬೇರೆಯಾಗಿದೆ ಅನ್ನೋದನ್ನ ತಿಳಿಯೋ ಪ್ರಯತ್ನ ಮಾಡೋಣ. ಹಾಗಾದ್ರೆ ಮೊದಲಿಗೆ ಈ ಭಗವಂತನೇ ಆನಂದ ಅನ್ನೋ ವಿಚಾರವನ್ನೇ ತೆಗೆದುಕೊಳ್ಳೋಣ. ವಿಷ್ಣು ಸಹಸ್ರನಾಮದಲ್ಲಿ ಒಂದು ಶ್ಲೋಕ ಬರ್ತಲ್ಲ, ಆನಂದೋ ನಂದನೋ ನಂದಹ ಅಂತ. ಇಲ್ಲಿ ಭಗವಂತನ ಹೆಸರೇ ಆನಂದ ಅಂತಿದೆ. ಲೇಖನದಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಕಿವಿಗೆ ಓಲೆ ಹಾಕೊಂಡವನನ್ನು ಕುಂಡಲಿ ಅಂತ ಕರೆಯೋ ಹಾಗೆ ಆನಂದ ಸ್ವರೂಪನೇ ಆದ್ರೂ ಆನಂದವನ್ನ ಹೊಂದಿರವನು ಅಂತಲೂ ಕರೀತಾರೆ ಅಂತ. ಹೌದು, ಆ ಹೋಲಿಕೆ ಒಂದು ರೀತಿಯಲ್ಲಿ ಸರಿ. ಆದರೆ ಈ ಲೇಖನದಲ್ಲಿ ಬ್ರಹ್ಮಸೂತ್ರವನ್ನ ಆಧಾರವಾಗಿ ಇಟ್ಕೊಂಡು ಒಂದು ಬಹಳ ಮುಖ್ಯವಾದ ವ್ಯತ್ಯಾಸವನ್ನ ಹೇಳ್ತಾರೆ ನೋಡಿ. ಅಂದರೆ ಭಗವಂತನ ಆನಂದ ಅನ್ನೋದು ನಾವು ಈ ಲೋಕದಲ್ಲಿ ಅಂದರೆ ಲೌಕಿಕವಾಗಿ ಅನುಭವಿಸುವ ಸುಖ ಸಂತೋಷಗಳ ಥರ ಅಲ್ಲ, ಅದು ವಿಲಕ್ಷಣವಾದದ್ದು. ವಿಲಕ್ಷಣ ಅಂದ್ರೆ ಹೇಗೆ? ವಿಲಕ್ಷಣ ಅಂದ್ರೆ ಅದರ ಸ್ವರೂಪವೇ ಬೇರೆ, ಸಂಪೂರ್ಣವಾಗಿ ಬೇರೆ ಜಾತಿಯದು. ಈಗ ಹಾಲನ್ನ ಬೇರೆ ದ್ರವಗಳಿಗೆ ಹೋಲ್ಸೋಕಾಗಲ್ಲ ನೋಡಿ, ಆ ಥರ. ಇದೊಂದು ಅಲೌಕಿಕವಾದದ್ದು, ನಮ್ಮ ಈ ಲೋಕದ ಅನುಭವಕ್ಕೆ ನಿಲುಕದ್ದು. ಓ ಸರಿ, ಅಂದ್ರೆ ನಮ್ಮ ಕಲ್ಪನೆಗೂ ಮೀರಿದು ಅಂತಾಯ್ತು. ಖಂಡಿತ. ಇದನ್ನ ವಿವರಿಸೋಕೆ ಈ ಲೇಖನದಲ್ಲಿ ಹಲವು ಶಾಸ್ತ್ರವಾಕ್ಯಗಳನ್ನೇ ಕೊಟ್ಟಿದ್ದಾರೆ. ಕೆಲವು ಮುಖ್ಯವಾದವು ನೋಡೋದಾದರೆ, ಈಗ ಬ್ರಹ್ಮಸೂತ್ರ ಭಾಷ್ಯದಲ್ಲೇ 3.2.3.2 ಹೇಳುತ್ತೆ, ಭಗವಂತ ಇಡೀ ಜಗತ್ತಿಗೆ ಆಧಾರ, ಒಂದು ಸೇತುವೆ ಇದ್ದಾಗೆ ಅಂತ. ಏಷ ಸೇತುರ್ ವಿಧರಣಾ. ಸೇತುವೆ ಅಂದ್ರೆ ಎಲ್ಲವನ್ನೂ ಹಿಡಿದಿಟ್ಕೊಂಡಿರುವ ಆಧಾರವಾಗಿರುವ ಶಕ್ತಿ. ಮತ್ತು ಏಷ ಆನಂದಃ ಪರಸ್ಯರಿಷ ಯೋನಿರ್ಬ್ರಹ್ಮಣಶ್ಚ, ಅವನೇ ಆ ಪರಮ ಆನಂದದ ಮೂಲ, ಎಲ್ಲ ಆನಂದದ ಸೆಲೆ ಅಂತ. ಆನಂದದ ಮೂಲನೇ ಅವನೇನಾ? ಹೌದು. ಆಮೇಲೆ ತೈತ್ತಿರೀಯ ಉಪನಿಷತ್ತು ಹೇಳುತ್ತೆ ನೋಡಿ, ಆ ಬ್ರಹ್ಮನ ಆನಂದ ಇದೆಯಲ್ಲ, ಅದು ನಮ್ಮ ಮಾತು ಮತ್ತು ಮನಸ್ಸಿಗೆ ಸಿಗೋದಿಲ್ಲ ಅಂತ. ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅಷ್ಟು ಅಗಾಧವಾದದ್ದು. ಮಾತು ಮನಸ್ಸಿಗೂ ನಿಲುಕದ್ದು. ವಾವ್. ಇನ್ನೊಂದು ಸ್ವಾರಸ್ಯಕರವಾದ ಅಂಶ ಬೃಹದಾರಣ್ಯಕ ಉಪನಿಷತ್ತಲ್ಲಿ 6.3.32 ಬರುತ್ತೆ. ನೀವೆಲ್ಲ ಅನುಭವಿಸಿರೋ ಸುಖ ಇದೆಯಲ್ಲ, ಅದೆಲ್ಲ ಆ ಭಗವಂತನ ಪರಮ ಆನಂದದ ಒಂದು ಸಣ್ಣ ಅಂಶವಷ್ಟೇ, ಒಂದು ಕಿಡಿಯಷ್ಟೇ. ಏತಸೇವ ಆನಂದಸ್ಯ ಅನಾನಿ ಭೂತಾನಿ ಮಾತ್ರಾಮುಪಜೀವಂತಿ ಅಂತ. ಅಬ್ಬಾ, ಅಂದ್ರೆ ನಮ್ಮ ಅತೀ ದೊಡ್ಡ ಸಂತೋಷ ಕೂಡ ಅವನ ಆನಂದದ ಮುಂದೆ ಏನೂ ಅಲ್ಲ ಅಂತಾಯ್ತು. ಹೌದು. ಹಾಗೆಯೇ ಬ್ರಹ್ಮಸೂತ್ರ ಭಾಷೆ ಹೇಳೋ ಪ್ರಕಾರ ಭಗವಂತನ ಜ್ಞಾನ, ಆನಂದ, ಈ ಗುಣಗಳೆಲ್ಲ ನಮ್ಮ ಗುಣಗಳಿಗಿಂತ ಅನಂತಪಟ್ಟು ಶ್ರೇಷ್ಠ. ಹೋಲಿಕೆನೆ ಮಾಡೋಕ್ಕಾಗಲ್ಲ. ಇದು ನಿಜಕ್ಕೂ ಆಲೋಚನೆ ಮಾಡಬೇಕಾದ ವಿಷಯ. ಸರಿ, ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಪಾಯಿಂಟ್ ಇದೆ ನೋಡಿ. ಈ ಲೇಖನದಲ್ಲಿ ತೈತ್ತಿರೀಯ ಉಪನಿಷತ್ತಿನ ಒಂದು ತರ್ಕವನ್ನ ಹೇಳ್ತಾರೆ. ಆಕಾಶದಲ್ಲಿರುವ ಅಂದ್ರೆ ಆಕಾಶಾಭಿಮಾನಿ ದೇವತೆಯ ಮೂಲಕ ಆ ಪರಮಾತ್ಮ ಅವನೇನಾದ್ರೂ ಆನಂದಪೂರ್ಣನಾಗಿ ಇರ್ದಿದ್ರೆ ಯಾರು ಉಸಿರಾಡ್ತಿದ್ರು, ಯಾರೀ ಚಟುವಟಿಕೆಗಳನ್ನೆಲ್ಲ ಮಾಡ್ತಿದ್ರು ಅಂತ ಪ್ರಶ್ನೆ ಕೇಳುತ್ತೆ. ಕೋಹೇವಾನಾತ್ ಕಹ ಪ್ರಾಣಾತ್ ಯದೇಶ ಆಕಾಶ ಆನಂದೋನಸ್ಮಾತ್ ಅಂತ. ಇದರರ್ಥ ಏನು? ನಮ್ಮ ಉಸಿರಾಟಕ್ಕೂ ನಮ್ಮೆಲ್ಲ ಕ್ರಿಯೆಗಳಿಗೂ ಅವನ ಆನಂದವೇ ಮೂಲ ಪ್ರೇರಣೆನಾ? ನಿಖರವಾಗಿ ಅದೇ ಪಾಯಿಂಟ್. ಇದೇ ವಿಚಾರವನ್ನ ಲೇಖನವು ಬ್ರಹ್ಮಸೂತ್ರದ ತದ್ಹೇತು ವ್ಯಪದೇಶಾಚ ಅನ್ನೋ ಸೂತ್ರಕ್ಕೆ ಜೋಡಿಸುತ್ತೆ. ಈ ತರ್ಕದಿಂದಲೇ ಭಗವಂತ ಕೇವಲ ಆನಂದ ಸ್ವರೂಪನಲ್ಲ, ಅವನು ಆನಂದಮಯ, ಅಂದ್ರೆ ಆನಂದದಿಂದ ತುಂಬಿ ತುಳುಕುತ್ತಿರುವವನು,
ಆನಂದವೇ ಅವನ ಸಹಜ ಸ್ಥಿತಿ. ಓ ಆನಂದಮಯ. ಹೌದು. ಇದೇ ತರಹದ ಇನ್ನೊಂದು ತರ್ಕವನ್ನ ಛಾಂದೋಗ್ಯ ಉಪನಿಷತ್ತಿನಿಂದಲೂ ಇಲ್ಲಿ ಉದಾಹರಿಸಿದ್ದಾರೆ. ಯಾವಾಗ ಸುಖ ಸಿಗುತ್ತೋ ಆಗ್ಲೇ ಕೆಲ್ಸ ಮಾಡ್ತಾನೆ, ಸುಖ ಇಲ್ಲದೆ ಕೆಲ್ಸ ಮಾಡಲ್ಲ ಅಂತ. ಯದಾ ವೈ ಸುಖಂ ಲಭತೆ ಅಥ ಕರೋತಿ. ಈಗ ನೋಡಿ, ಭಗವಂತ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿ ನಡೆಸೋವಷ್ಟು ದೊಡ್ಡ ಕೆಲಸ ಮಾಡ್ತಾನೆ ಅಂದ್ರೆ ಅವನು ಅಪಾರವಾದ ಸುಖದಲ್ಲಿ ಇರಲೇಬೇಕು ಅಂತ ತಾನೆ. ಖಂಡಿತ ಪರಿಪೂರ್ಣವಾದ ಸುಖದಿಂದ ಕೂಡಿದಾನೆ ಅಂತಾನೆ ಅರ್ಥ. ಹಾಗಾಗಿ ಲೇಖನ ಹೇಳೋ ಹಾಗೆ ಅವನನ್ನ ಸುಖ ಸ್ವರೂಪ ಅಂತಾನೆ ಉಪಾಸನೆ ಮಾಡಬೇಕು. ಇದು ಅರ್ಥ ಆಯ್ತು. ಹಾಗಾದ್ರೆ ಇಷ್ಟೆಲ್ಲ ವಿವರಣೆಗಳ ನಂತರ ಒಬ್ಬ ಸಾಧಕನಿಗೆ ಅಂದ್ರೆ ಮೋಕ್ಷ ಬಯಸುವವನಿಗೆ ಇದರ ಮಹತ್ವ ಏನು? ಭಗವಂತನನ್ನ ಹೇಗೆ ನೋಡ್ಬೇಕು? ಲೇಖನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಅವನನ್ನು ಆ ಆನಂದ ಸ್ವರೂಪನಾಗಿಯೇ, ಆನಂದವೇ ಆಗಿರುವವನು, ಆನಂದಾತ್ಮಕ ಅಂತಾನೆ ಧ್ಯಾನ ಮಾಡಬೇಕು. ಸರಿ. ಹೌದು. ಇಲ್ಲಿ ಲೇಖನ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಆನಂದದ ಕಲ್ಪನೆಯನ್ನ ಗಾಯತ್ರಿ ಮಂತ್ರದ ಒಂದೊಂದು ಪದದ ಜೊತೆ ಹೇಗೆ ಸಂಬಂಧ ಕಲ್ಪಿಸ್ಬೋದು ಅಂತ ವಿವರಿಸ್ತೆ. ಇದು ಅನುಸಂಧಾನಕ್ಕೆ ಅಂದ್ರೆ ಧ್ಯಾನ ಮಾಡುವಾಗ ಮನಸ್ಸಲ್ಲಿ ತರೋಕೆ ಬಹಳ ಸಹಾಯಕಾರಿ. ಓ ಹಾಗಾ? ಗಾಯತ್ರಿ ಮಂತ್ರದ ಪದಗಳಿಗೂ ಇದಕ್ಕೂ ಸಂಬಂಧ ಇದೆಯಾ? ಖಂಡಿತ ಇದೆ. ಈಗ ನೋಡಿ, ಗಾಯತ್ರಿ ಮಂತ್ರದ ಮೊದಲ ಭಾಗ ತತ್ ಸವಿತುಃ ವರೇಣ್ಯಂ. ಹೌದು. ತತ್ ಅಂದ್ರೆ ಆ ಭಗವಂತ, ಸವಿತುಃ ಅಂದ್ರೆ ಸೃಷ್ಟಿಕರ್ತ, ಎಲ್ಲವನ್ನೂ ಪ್ರೇರಿಸುವವನು, ವರೇಣ್ಯಂ ಅಂದ್ರೆ ಶ್ರೇಷ್ಠ, ಪೂಜಾರ್ಹ. ಈ ಮೂರು ಪದಗಳು ಸೇರಿ ಏನ್ ಹೇಳುತ್ತೆ ಅಂದ್ರೆ ಆ ಭಗವಂತ ಎಲ್ಲೆಲ್ಲೂ ಇದ್ದಾನೆ, ಜಗತ್ತನ್ನ ಸೃಷ್ಟಿ ಮಾಡಿ ನಡೆಸೋ ಶಕ್ತಿಯ ಒಂದು, ಮತ್ತು ಎಲ್ಲ ಗುಣಗಳಲ್ಲೂ ಅವನು ಅತ್ಯುತ್ತಮ. ಲೇಖನದಲ್ಲಿನ ತರ್ಕ ಏನಂದ್ರೆ ಈ ಸರ್ವವ್ಯಾಪಕತ್ವ, ಈ ಸೃಷ್ಟಿಶಕ್ತಿ, ಈ ಶ್ರೇಷ್ಠತ್ವ ಇವೇ ಅವನ ಅಪರಿಮಿತವಾದ ಎಲ್ಲೇ ಇಲ್ಲದ ಆನಂದವನ್ನ, ಆನಂದ ಅತಿಶಯವನ್ನ ತೋರಿಸುತ್ತೆ. ಯಾಕಂದ್ರೆ ಪೂರ್ಣನಾದವನು, ಶ್ರೇಷ್ಠನಾದವನು ಮಾತ್ರ ಆನಂದಪೂರ್ಣನಾಗಿರಲು ಸಾಧ್ಯ ಅಂತನಾ? ಕರೆಕ್ಟ್, ಪರ್ಫೆಕ್ಟ್, ಅದೇ ತರ್ಕ. ಸರಿ, ಇದು ತತ್ಸವಿತುಃ ವರೇಣ್ಯಮಾಯ್ತು. ಮುಂದಿನ ಭಾಗ ಭರ್ಗೋದೇವಸ್ಯ ಧೀಮಹಿ. ಭರ್ಗಃ ಅಂದ್ರೆ ತೇಜಸ್ಸು, ಪಾಪನಾಶ ಮಾಡೋ ಶಕ್ತಿ ಅಂತೀವಲ್ಲ. ದೇವಸ್ಯ ಅಂದ್ರೆ ದೇವನ, ಕ್ರೀಡಿಸುವವನ ಅಂತ. ಧೀಮಹಿ ಅಂದ್ರೆ ಧ್ಯಾನ ಮಾಡ್ತೀವಿ. ಇದನ್ನ ಆನಂದಕ್ಕೆ ಹೇಗೆ ಜೋಡಿಸ್ಬೋದು? ಹೌದು. ಭರ್ಗಃ ಅಂದ್ರೆ ಸಂಸಾರದ ದುಃಖ, ಅಜ್ಞಾನವನ್ನೆಲ್ಲ ನಾಶ ಮಾಡುವ ಶಕ್ತಿ. ಹೀಗೆ ಎಲ್ಲರ ದುಃಖ ನಾಶ ಮಾಡುವ ಅವನು ತಾನು ಮಾತ್ರ ಆ ದುಃಖದಿಂದ ದೂರ ಇದ್ದು ನಿತ್ಯ ಸುಖ ಸ್ವರೂಪನಾಗಿರ್ತಾನೆ. ಅವನು ಬರೀ ಸುಖ ಸ್ವರೂಪ ಅಲ್ಲ, ತನ್ನ ಆ ಸ್ವರೂಪವಾದ ಸುಖವನ್ನ, ಸ್ವರೂಪಭೂತ ಸುಖ ಯಾವಾಗ್ಲೂ ಅನುಭವಿಸ್ತಲೇ ಇರ್ತಾನೆ. ಆ ಸುಖವೇ ಜ್ಞಾನ, ಆ ಸುಖವೇ ತೇಜಸ್ಸು. ಓ ಹಾಗಾ? ಆಮೇಲೆ ದೇವಸ್ಯ. ದೇವ ಅಂದ್ರೆ ಲೀಲೆ ಮಾಡುವವನು, ಕ್ರೀಡಿಸುವವನು. ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಅನ್ನೋ ಆಟ ಇದೆಯಲ್ಲ, ಅದನ್ನು ಅವನು ಆನಂದದ ಉದ್ರೇಕದಿಂದ, ಅಂದ್ರೆ ಆನಂದದವನ್ನು ಪರಾಕಾಷ್ಠೆಯಿಂದಲೇ ಮಾಡ್ತಾನೆ. ಅಷ್ಟೇ ಅಲ್ಲ, ಲೇಖನ ಹೇಳೋ ಪ್ರಕಾರ ಭಕ್ತರ ಸುಖಕ್ಕೆ ಅಡ್ಡಿ ಬರೋ ದೋಷಗಳನ್ನ ಅವನು ನಿವಾರಿಸ್ತಾನಂತೆ. ಮತ್ತೆ ಭಕ್ತರು ಅವನನ್ನ ಆನಂದ ಸ್ವರೂಪ ಅಂತ ಉಪಾಸನೆ ಮಾಡಿದ್ರೆ ಅವರಿಗೂ ಆನಂದ ಕೊಡಕ್ಕೆ ಇಷ್ಟಪಡ್ತಾನಂತೆ. ಭಕ್ತರ ಸುಖ ನೋಡಿ ತಾನೂ ಖುಷಿ ಪಡ್ತಾನಂತೆ. ಇದು ತುಂಬಾನೇ ಚೆನ್ನಾಗಿದೆ ಕೇಳೋಕೆ. ಭಕ್ತರ ಸುಖದಲ್ಲೂ ಆನಂದ ಪಡ್ತಾನೆ ಅಂದ್ರೆ. ಹೌದು. ಇನ್ನು ಧೀಮಹಿ ಧ್ಯಾನಿಸ್ತೇವೆ ಯಾರನ್ನ? ಈ ಸುಖ ಸ್ವರೂಪನಾದ, ಆನಂದಮಯನಾದ ಭಗವಂತನನ್ನ. ಯಾಕೆ ಅವನನ್ನ ಹಾಗೆ ಧ್ಯಾನಿಸ್ಬೇಕು ಅಂದ್ರೆ ಅವನ ಪ್ರತಿಯೊಂದು ಕೆಲಸದ ಹಿಂದೆಯೂ ಆನಂದದ ಪ್ರೇರಣೆ ಇದೆ. ಮತ್ತೆ ನಮಗೆ ಆ ಆನಂದ ಸಿಗ್ಬೇಕಾದ್ರೂ ಅವನ ಅನುಗ್ರಹ ಬೇಕು. ಅದಕ್ಕೆ ಅವನನ್ನ ಆನಂದಾತ್ಮಕ ಅಂತಾನೆ ಧ್ಯಾನ ಮಾಡೋದು ಮುಖ್ಯ. ಇಲ್ಲೊಂದು ಛಾಂದೋಗ್ಯದ ವಾಕ್ಯವನ್ನ ಲೇಖನದಲ್ಲಿ ನೆನಪಿಸಿದ್ದಾರೆ. ಯೋ ವೈ ಭೂಮಾ ತತ್ಸುಖಂ ನಾಲ್ಪೇ ಸುಖಮಸ್ತಿ. ಯಾವುದು ಪೂರ್ಣವೋ ಅದೇ ಸುಖ, ಅಲ್ಪದಲ್ಲಿ ಸುಖ ಇಲ್ಲ ಅಂತ. ಗುಣಪೂರ್ಣನಾದವನೇ ಆನಂದಪೂರ್ಣನೂ ಹೌದು. ಬಹುಶಃ ಮಧ್ವಾಚಾರ್ಯರು ತಮ್ಮನ್ನ ಆನಂದ ತೀರ್ಥ ಅಂತ ಕರೆದುಕೊಂಡಿದ್ದರ ಹಿಂದೆನೂ ಇದೇ ಅರ್ಥ ಇರಬೇಕು. ಅಂದ್ರೆ ಆನಂದ ಸ್ವರೂಪನಾದ ಭಗವಂತನ ತತ್ವವನ್ನ ಸಾರುವವರು ಅಂತ. ಲೇಖನದ ಪ್ರಕಾರ ಗಾಯತ್ರಿಯ ಪ್ರತಿಯೊಂದು ಪದವೂ ಆ ಭಗವಂತನ ಆನಂದ ಸ್ವರೂಪವನ್ನೇ ಬೇರೆ ಬೇರೆ ಆಯಾಮದಲ್ಲಿ ತೋರಿಸುತ್ತೆ. ಭಗವಂತನ ಮುಖದಲ್ಲಿರೋ ಮಂದಹಾಸ ಇದೆಯಲ್ಲ, ಪ್ರಸನ್ನವದನ ಸ್ಮೇರಂ ಅಂತಾರಲ್ಲ, ಅದು ಅವನ ಆ ಪರಿಪೂರ್ಣ ಹೋಲಿಕೆಯಿಲ್ಲದ ಸುಖವನ್ನೇ ಸೂಚಿಸುತ್ತೆ ಅಂತನೂ ಹೇಳಿದ್ದಾರೆ. ಸರಿ, ಗಾಯತ್ರಿ ಮಂತ್ರದ ಕೊನೆಯ ಭಾಗ ಧಿಯೋಯೋ ನಃ ಪ್ರಚೋದಯಾತ್, ಯಾರೂ ನಮ್ಮ ಬುದ್ಧಿಗಳನ್ನ ಪ್ರೇರೇಪಿಸುತ್ತಾನೋ. ಇಲ್ಲಿ
ಯಾವ ತರಹದ ಬುದ್ಧಿ ಪ್ರೇರಣೆ ಬಗ್ಗೆ ಹೇಳ್ತಾ ಇರೋದು? ಒಳ್ಳೆ ಪ್ರಶ್ನೆ. ಲೇಖನ ಇದನ್ನು ಸ್ಪಷ್ಟಪಡಿಸುತ್ತೆ. ನಮ್ಮ ಬುದ್ಧಿಗಳನ್ನ ಪ್ರಚೋದಿಸಲಿ, ಧಿಯಃ ಪ್ರಚೋದಯಾತ್. ಯಾವುದಕ್ಕೆ? ಮೊದಲನೇದಾಗಿ, ನಮ್ಮೆಲ್ಲ ಬದುಕಿನ ಚಟುವಟಿಕೆಗಳ ಹಿಂದೆ, ನಮ್ಮ ಉಸಿರಾಟದ ಹಿಂದೆ ಕೂಡ ಆ ಭಗವಂತನ ಆನಂದದ ಪ್ರೇರಣೆ ಇದೆ. ಕೋಹೇವಾನಾತ್ ಅಂತ ಚಿಂತಿಸೋಕೆ, ಅದನ್ನ ಮನಸ್ಸಿಗೆ ತಂದುಕೊಳ್ಳೋಕೆ. ಓಕೆ. ಎರಡನೇದಾಗಿ, ನಾವಿಲ್ಲಿ ಅನುಭವಿಸೋ ಈ ಸಣ್ಣ ಪುಟ್ಟ ಸುಖ ಸಂತೋಷಗಳೆಲ್ಲ ಆ ಭಗವಂತನ ಪರಮ ಆನಂದದ ಒಂದು ಕಿಡಿ, ಒಂದು ಪ್ರತಿಬಿಂಬ ಅಷ್ಟೇ. ಏಷೋಸ್ಯ ಪರಮ ಆನಂದಃ. ಆ ಮೂಲ ಸ್ವರೂಪದಲ್ಲಿರೋ ಆನಂದ ಇದೆಯಲ್ಲ, ಅದು ಅನಂತಾನಂತ ಪಟ್ಟು ಹೆಚ್ಚು, ಅದು ಪರಿಪೂರ್ಣ ಅಂತ ಭಾವಿಸೋಕೆ. ಮೂರನೇದಾಗಿ, ಅವನ ಪ್ರತಿಯೊಂದು ಕ್ರಿಯೆಯ ಹಿಂದೆ, ಜಗತ್ತಿನ ಸೃಷ್ಟಿಯಿಂದ ಹಿಡಿದು ನಮ್ಮನ್ನ ನಡೆಸೋವರೆಗೂ ಸುಖದ, ಆನಂದದ ಉದ್ರೇಕವೇ ಅಂದ್ರೆ ಆನಂದದ ಉತ್ಸಾಹವೇ ಇದೆ ಅಂತ ತಿಳಿಯೋಕೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಗಾಯತ್ರಿ ಮಂತ್ರದ ಒಂದೊಂದು ಶಬ್ದದ ಮೂಲಕವೂ ಆ ಭಗವಂತನ ಆನಂದ ರೂಪವನ್ನ ಗ್ರಹಿಸೋಕೆ, ಅದರ ಬಗ್ಗೆ ಚಿಂತನೆ ಮಾಡೋಕೆ ಬೇಕಾದ ತಿಳುವಳಿಕೆ, ಬುದ್ಧಿಶಕ್ತಿ ನಮಗೆ ಬರಲಿ ಅಂತ ಪ್ರಾರ್ಥನೆ ಮಾಡೋದೇ ಇದರ ಉದ್ದೇಶ. ಈ ಆನಂದ ತತ್ವ ಬರೀ ಗಾಯತ್ರಿ ಮಂತ್ರಕ್ಕೆ ಮಾತ್ರನಾ, ಅಥವಾ ಬೇರೆ ಕಡೆನೂ ಇದ್ರ ಬಗ್ಗೆ ಹೇಳಿದ್ದಾರಾ? ಖಂಡಿತ ಇದೆ. ಲೇಖನದಲ್ಲೇ ನಾರಾಯಣ ಶಬ್ದಕ್ಕೂ ಇದೇ ತತ್ವವನ್ನ ಅನ್ವಯಿಸ್ತಾರೆ ನೋಡಿ. ನಾರಾಯಣ ಶಬ್ದಕ್ಕ? ಹೇಗೆ? ಹೌದು. ನಾರ ಅಂದ್ರೆ ದೋಷ ಇಲ್ಲದ, ನಾಶ ಇಲ್ಲದ ಗುಣಗಳು ಮತ್ತು ಜೀವರು. ಅಯನ ಅಂದ್ರೆ ಆಶ್ರಯ. ಹಾಗಾಗಿ ನಾರಾಯಣ ಅಂದ್ರೆ ನಾಶವಿಲ್ಲದ ಆನಂದವೇ ಮೊದಲಾದ ಗುಣಗಳಿಗೆ ಮುಖ್ಯ ಆಶ್ರಯನಾದವನು. ಅಷ್ಟೇ ಅಲ್ಲ, ಲಕ್ಷ್ಮೀದೇವಿ, ಮುಕ್ತರಾದ ಜೀವರು ಇವರೆಲ್ಲ ತಮ್ಮ ಸ್ವರೂಪಾನಂದವನ್ನ ಅಂದ್ರೆ ಅವರ ಸಹಜವಾದ ಆನಂದವನ್ನ ಅನುಭವಿಸೋಕೆ ಅವನೇ ಆಧಾರ. ಆನಂದದಶ್ಚ ಮುಕ್ತಾನಾಂ ಸ ಏಕೈಕ ಜನಾರ್ದನಃ ಅಂತ ಒಂದು ಪ್ರಮಾಣ ವಾಕ್ಯವನ್ನೇ ಕೊಟ್ಟಿದ್ದಾರೆ. ಅಂದ್ರೆ ಮುಕ್ತರಿಗೆ ಆನಂದ ಕೊಡುವವನು ಆ ಜನಾರ್ದನನೇ ಅಂತ. ಇನ್ನೊಂದು ರೀತಿಯಲ್ಲಿ ಆನಂದ ಗುಣದ ಬಗ್ಗೆ ಉಪಾಸನೆ ಮಾಡುವವರಿಗೆ ಅದರ ಫಲವನ್ನು ಕೊಡುವ ಮೂಲಕವೂ ಅವನು ಅಯನ ಅಂದ್ರೆ ಆಶ್ರಯನಾಗಿದ್ದಾನೆ. ಓ ಸರಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಣವ ಅಂದ್ರೆ ಓಂಕಾರಕ್ಕೂ ಇದರ ಸಂಬಂಧ ಇದೆ ಅಂತ ಲೇಖನ ಸೂಚಿಸುತ್ತೆ. ವಯಂತು ಆನಂದಂ ಅಸ್ಮಿನ್ ನಯೇಮಹಿ ಓಯಂ ಅಂತ. ಅದರ ಅರ್ಥ ಸ್ಥೂಲವಾಗಿ, ನಾವು ಆನಂದವನ್ನ ಅವನಿಲ್ಲಿಗೆ ಕೊಂದೊಯ್ತೇವೆ. ಅಂದ್ರೆ ಎಲ್ಲ ಆನಂದದ ಅಂತಿಮ ನೆಲೆ, ಪರಮನಿಧಿ ಅವನೇ. ಎಲ್ಲ ಆನಂದವೂ ಅವನಲ್ಲೇ ಇದೆ. ಹಾಗಾದ್ರೆ ಇಷ್ಟೆಲ್ಲ ನಾವು ಮಾತಾಡಿದ್ವಿ. ಈ ಲೇಖನದಿಂದ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾದ ಅಂಶ ಏನು? ಒಂದೆರಡು ವಾಕ್ಯದಲ್ಲಿ ಹೇಳೋದಾದ್ರೆ? ಸರಳವಾಗಿ ಹೇಳೋದಾದ್ರೆ, ಭಗವಂತ ಕೇವಲ ಸಂತೋಷವಾಗೇ ಇರೋದಿಲ್ಲ. ಅವನು ಈ ಲೋಕದ ಸುಖಕ್ಕಿಂತ ಸಂಪೂರ್ಣವಾಗಿ ಬೇರೆಯಾದ, ವಿಶಿಷ್ಟವಾದ, ವಿಲಕ್ಷಣ, ಅಲೌಕಿಕವಾದ ಆನಂದದ ಮೂಲತತ್ವವೇ ಆಗಿದ್ದಾನೆ. ಇದೊಂದು ಗುಣ ಅಷ್ಟೇ ಅಲ್ಲ, ಅವನ ಸ್ವರೂಪವೇ ಅದು. ಅವನ ಸ್ವರೂಪವೇ ಆನಂದ. ಹೌದು. ಮತ್ತು ಈ ಆನಂದವೇ ಸೃಷ್ಟಿಗೆ ಕಾರಣ, ಮತ್ತು ಭಕ್ತಿಯ ಅಂತಿಮ ಗುರಿ ಕೂಡ ಅದೇ. ಸರಿ. ಮತ್ತೆ ಈ ಲೇಖನ ಪದೇ ಪದೇ ಒತ್ತಿ ಹೇಳೋ ಒಂದು ಪ್ರಾಕ್ಟಿಕಲ್ ಪಾಯಿಂಟ್ ಇದೆ ನೋಡಿ. ನಾವು ಪ್ರತಿದಿನ ಸಂಧ್ಯಾವಂದನೆ, ಗಾಯತ್ರಿ ಜಪ ಎಲ್ಲ ಮಾಡ್ತೀವಲ್ಲ? ಹೌದು. ಅದನ್ನ ಕೇವಲ ಯಾಂತ್ರಿಕವಾಗಿ ಅಂದ್ರೆ ಮೆಕ್ಯಾನಿಕಲ್ ಆಗಿ ಬರೀ ಒಂದು ಅಭ್ಯಾಸ ಅಂತ ಮಾಡೋದಲ್ಲ. ಬದಲಿಗೆ ಈ ಅರ್ಥವನ್ನ, ಭಗವಂತ ಆನಂದ ಸ್ವರೂಪ, ಆನಂದಮಯ, ಅವನೇ ನಮ್ಮೆಲ್ಲ ಚಟುವಟಿಕೆಗಳ ಪ್ರೇರಕ, ಇದನ್ನ ಮನಸ್ಸಿನಲ್ಲಿ ಚಿಂತಿಸಬೇಕು, ಭಾವಿಸಬೇಕು. ಅದಕ್ಕೆ ಅನುಸಂಧಾನ ಅಂತಾರೆ. ಅದು ಬಹಳ ಮುಖ್ಯ. ಅಂದ್ರೆ ಅರ್ಥ ತಿಳಿದು ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತಿದ್ದೀರಿ. ಖಂಡಿತವಾಗಿಯೂ. ಯಾಕಂದ್ರೆ ಲೇಖನದಲ್ಲಿ ಛಾಂದೋಗ್ಯ ಉಪನಿಷತ್ತಿನ ಒಂದು ವಾಕ್ಯವನ್ನ ನೆನಪಿಸಿದ್ದಾರೆ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯೋಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಅದರ ಅರ್ಥ? ಅಂದ್ರೆ ಅರ್ಥ ತಿಳಿದು ಶ್ರದ್ಧೆಯಿಂದ ಅದರ ಹಿಂದಿನ ರಹಸ್ಯ ತತ್ವವನ್ನ ಅರಿತು ಮಾಡಿದ ಆಚರಣೆಗಳು ಹೆಚ್ಚು ಶಕ್ತಿಶಾಲಿಯಾಗುತ್ತೆ, ಹೆಚ್ಚು ಪರಿಣಾಮಕಾರಿಯಾಗುತ್ತೆ. ವೀರ್ಯವತ್ತರಂ ಭವತಿ ಅಂದ್ರೆ ಅದೇ. ಓ, ಇದು ಬಹಳ ಮುಖ್ಯವಾದ ಅಂಶ. ಹೌದು. ಸಾಧಕರಿಗೆ ಈ ಆಳವಾದ ತಿಳುವಳಿಕೆ ಕೊಟ್ಟು ಬರೀ ಮಂತ್ರ ಹೇಳೋ ಯಾಂತ್ರಿಕತೆಯನ್ನ ಕಡಿಮೆ ಮಾಡೋಕೆ ಗಾಯತ್ರಿ ಸುಧಾ ಸೌರಭದಂತಹ ಗ್ರಂಥ ಭಾಗಗಳು ಸಹಾಯ ಮಾಡುತ್ತವೆ ಅನ್ನೋದು ಲೇಖಕರ ಆಶಯ ಇರಬೇಕು. ಇದು ಬರೀ ಫಿಲಾಸಫಿ ಅಲ್ಲ, ನಮ್ಮ ದೈನಂದಿನ ಆಚರಣೆಗೆ ಒಂದು ಹೊಸ ದೃಷ್ಟಿ ಕೊಡೋ ಪ್ರಯತ್ನ. ಸರಿ. ಈಗ ಕೊನೆಯದಾಗಿ ನಮ್ಮ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ವಿಷಯ ಇದೆ. ಈ ಲೇಖನದಲ್ಲಿ ಲೌಕಿಕ ಸುಖ ದುಃಖಗಳಿದೆಯಲ್ಲ, ಅವು ಅಸ್ಥಿರ ಅಂತ ಹೇಳಿದೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಸುಖದ ಹಿಂದೆ ದುಃಖ, ದುಃಖದ ಹಿಂದೆ ಸುಖ. ಇದು ಲೋಕದ ರೀತಿ ಅಲ್ವಾ? ಹೌದು ಹೌದು. ಆದ್ರೆ ಲೇಖನ ಸೂಚಿಸೋ ಹಾಗೆ ಈ ಎರಡೂ ಸಂದರ್ಭಗಳಲ್ಲೂ ಸುಖ ಬಂದಾಗ ಕೃತಜ್ಞತೆಯಿಂದ, ದುಃಖ ಬಂದಾಗ
ಸರಿ, ಇದು ನಮ್ಮ ಪಾಪಕರ್ಮ ಕಳೆಯೋಕಿರ್ಬೇಕು, ನಮ್ಮ ಉದ್ಧಾರಕ್ಕೆ ಕಾರಣ ಇರ್ಬೇಕು ಅಂತ ಒಂದು ಸಮಾಧಾನದಿಂದ ಆ ಭಗವಂತನ ನಿತ್ಯವಾದ, ಬದಲಾಗದ, ಅಲೌಕಿಕ ಆನಂದವನ್ನ ನೆನಪು ಮಾಡ್ಕೋಬೇಕು ಅಂತ. ಹಾಗಾದ್ರೆ ನಾವೆಲ್ಲರೂ ಯೋಚನೆ ಮಾಡ್ಬೇಕಾದ ಪ್ರಶ್ನೆ ಇದು. ಆ ನಿತ್ಯವಾದ, ಅಚಲವಾದ, ಅಲೌಕಿಕವಾದ ಆನಂದದ ಅರಿವನ್ನ ಅದ್ರ ಒಂದು ಸಣ್ಣ ಕಲ್ಪನೆ ಆದ್ರೂ ಸರಿ ನಾವು ಯಾವಾಗ್ಲೂ ಮನಸ್ಸಲ್ಲಿಟ್ಕೊಂಡ್ರೆ ನಮ್ಮ ದೈನಂದಿನ ಜೀವನದ ಏರಿಳಿತಗಳನ್ನ, ನಾವು ಅನುಭವಿಸೋ ಸುಖ ದುಃಖಗಳನ್ನ, ನಾವು ನೋಡೋ ರೀತಿ, ನಾವು ಅದಕ್ಕೆ ಪ್ರತಿಕ್ರಿಯಿಸೋ ರೀತಿ ಹೇಗ್ ಬದಲಾಗ್ಬಹುದು? ಒಳ್ಳೆ ಪ್ರಶ್ನೆ. ಬಹುಶಃ ಅಸ್ಥಿತಪ್ರಜ್ಞತೆ ಅಂತಾರಲ್ಲ, ಅದಕ್ಕೆ ಇದೊಂದು ದಾರಿಯಾಗ್ಬಹುದೇನೋ ಅಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇವತ್ತಿನ ಈ ಚರ್ಚೆಯನ್ನ ಇಲ್ಲಿಗೆ ಮುಗ್ಸೋಣ. ಖಂಡಿತ.